ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಸ್ವಾಮಿ ಉಪ್ಪಾರ್ ಮಹಾರಾಜ್. ನಿಮ್ಮ SSTV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಕಣ್ಣಕ್ಕೆ ಮಣ್ಣು ಹೆಂಗೆ ಉಗ್ತಾರೆ ಅಂತ. ಅಧಿಕಾರಿಗಳು ಮಾಡೋ ಎಡವಟ್ಟಿಗೆ ಜನಸೇವೆಯನ್ನೇ ಉಸಿರಾಗಿರಿಸಿಕೊಂಡಂಥ ಶಾಸಕರಿಗೂ ಕೆಟ್ಟ ಹೆಸರು. ಇದು ಯಾವ ಊರಿನ ಪ್ರಾಬ್ಲಮ್ ಅಂತೀರಾ? ಜಗಳೂರು ಪಟ್ಟಣದ ಶರಣ ಬಸವೇಶ್ವರ ಬಡಾವಣೆಯ 12-13ನೇ ವಾರ್ಡ್ಗಳ ಸಮಸ್ಯೆ. ಏನು ಸಮಸ್ಯೆ ಅಂತೀರಾ? ಇಲ್ಲಿನ ಪಟ್ಟಣ ಪಂಚಾಯಿತಿಯವರು ಚರಂಡಿ ನೀರನ್ನು ಕುಡಿಯೋ ನೀರಿನ ಬೋರ್ವೆಲ್ಗೆ ಬಿಟ್ಟು ದೊಡ್ಡ ಸಾಧನೆ ಬೆರೆದಿದ್ದಾರೆ. ಶಾಸಕ ದೇವೇಂದ್ರಪ್ಪನವರು ಸಂಬಂಧಿಸಿದ ಇಂಜಿನಿಯರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದಾಗ ಈ ಇಂಜಿನಿಯರ್ ಎಲ್ಲ ಸರಿ ಮಾಡಿದ್ದೀನಿ ಅಂತ ಶಾಸಕ ದೇವೇಂದ್ರಪ್ಪನವರ ಕಣ್ಣಿಗೆ ಮಣ್ಣು ಉಗ್ಗಿರೋದಲ್ಲದೆ ಆ ಬಡವಣೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಶುರು ಹಚ್ಚಿದ್ದಾನೆ. ಯಾವಂದ್ರೆ ಇವನಿಗೆ ಇಂಜಿನಿಯರ್ ಅಂತಾರೆ? ಬೋರಿನ ಕೇಸಿಂಗ್ ಕಟ್ಟಾಗಿ ಚರಂಡಿ ನೀರು ಬೋರ್ ಒಳಗೆ ಹೋಗುತ್ತಿದ್ದನ್ನು ಶಾಸಕ ದೇವೇಂದ್ರಪ್ಪನವರ ಗಮನಕ್ಕೆ ಸ್ಥಳೀಯರು ತಂದಂಥ ಸಂದರ್ಭದಲ್ಲಿ ಈ ಬೋರಿನ ಕುಡಿಯುವ ನೀರು ಜನರ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಅರಿತಂತ ಶಾಸಕ ದೇವೇಂದ್ರಪ್ಪನವರು ತುರ್ತಾಗಿ ಸರಿಪಡಿಸುವಂತೆ ಜಗಳೂರು ಪಟ್ಟಣ ಪಂಚಾಯಿತಿ ಇಂಜಿನಿಯರಿಗೆ ಸೂಚಿಸಿದರೆ ಈ ವಯ್ಯ ಇಂಜಿನಿಯರು ಒಂದು ಲೋಡ್ ಕಟಕ್ ಮಣ್ಣು ತರಿಸಿ ಬೋರ್ ಸುತ್ತಲೂ ಸುರಿದು ಕೈ ತೊಳೆದುಕೊಂಡಿದ್ದಾನಲ್ರಿ. ಲೇ ಇಂಜಿನಿಯರ್ ಸಾಹೇಬ, ಯಾವ ಕಾಲೇಜ್ನಾಗಪ್ಪ ನೀ ಇಂಜಿನಿಯರ್ ಓದಿರೋದು? ಲೇ ಇಂಜಿನಿಯರ್ ಸಾಹೇಬ, ನಾ ಹೇಳ್ತೀನಿ ಕೇಳು. ಬೋರಿನ ಸುತ್ತ 3 ಅಡಿ ಗುಂಡಿ ತೆಗೆದು ಸುತ್ತಲೂ ಕಾಂಕ್ರೀಟ್ ಹಾಕಿ 3 ಅಡಿ ಕೇಸಿಂಗ್ ಹಾಕಯ್ಯ ಅಷ್ಟೇ. ಒಂದು ಸಣ್ಣ ಕೆಲಸದ ಪರಿಜ್ಞಾನ ಇಲ್ಲಾಂದರೆ ಹೆಂಗ್ರಿ ಇಂಜಿನಿಯರ್ ಸಾಹೇಬ್ರೆ? ಸ್ವಾಮಿ ದೇವೇಂದ್ರಪ್ಪನವರೇ, ನಿಮ್ಮ ಹೆಸ್ರು ಎಷ್ಟೆಲ್ಲ ಕೆಡಬೇಕೋ ಅಷ್ಟೆಲ್ಲ ಕೆಡಿಸ್ತಾರೆ ನೋಡ್ರಿ ಸ್ವಾಮಿ. ತೀರ್ಮಾನ ನಿಮ್ಮದ್ರಿ, ನೀವೇನು ತೀರ್ಮಾನ ಮಾಡ್ಕೊಂತೀರಿ ಸ್ವಾಮಿರೇ, ಅದು ನಿಮಗೆ ಬಿಟ್ಟದ್ದು ಅಲ್ರಿ ಇಂಜಿನಿಯರ್ ಸಾಹೇಬ್ರೆ. ಆ ಚರಂಡಿ ನೀರು ಬೋರ್ನೊಳಗೆ ಹೋಗೋದನ್ನು ನಿಲ್ಲಿಸೋಕ್ಕೆ ಲಕ್ಷ ಬೇಕಿಲ್ರಿ, 5,000 ಆದರೆ ಅಷ್ಟೇ ಸಾಕು. ಓಹೋ, ನಾನು ಮರ್ತೇ ಬಿಟ್ಟಿನಿ ಕಣ್ರಿ ಇಂಜಿನಿಯರೇ. ನೀವು 5,000 10,000ದವ್ರು ಅಲ್ವಲ್ಲ, ಏನಿದ್ರು ಕೋಟಿ ಕೆಲಸದವರು. ಸ್ವಾಮಿ ಇಂಜಿನಿಯರ್ ಸಾಹೇಬ್ರೆ, ಇದೊಂದು ಸಣ್ಣ ಸುದ್ದಿ ಕಣ್ರಿ. ಆದರೆ ನಾ ಯಾಕೆ ಇಷ್ಟೊಂದು ಗಂಭೀರವಾಗಿ ತೊಗೊಂಡಿನಂದರೆ, ನೀವು ಇಂಜಿನಿಯರು ಫಿಲ್ಟ್ರ್ ನೀರು ಕುಡಿತೀರಿ, ಫಿಲ್ಟ್ರ್ ನೀರಿನಾಗೆ ಸ್ನಾನ ಮಾಡ್ತೀರಿ. ಆದರೆ ಜಗಳೂರಿನ ಶರಣ ಬಸವೇಶ್ವರ ಬಡಾವಣೆ ಜನರು ಕುಡಿಯೋ ನೀರಿಗೆ ಆ ಬೋರನ್ನು ನೆಚ್ಕೊಂಡಿದ್ದಾರೆ ಕಣ್ರಿ. ಜಗಳೂರು ಶಾಸಕ ದೇವೇಂದ್ರಪ್ಪನವರು ಆ ಇಲಾಖೆ ಈ ಇಲಾಖೆ ಅಂತ ಅಲ್ದು 106 ಕೋಟಿ ಅನುದಾನ ತಂದು ಈ ಜಗಳೂರು ತಾಲೂಕಿಗೆ ಸುರಿತಿದ್ದಾರೆ ಕಣ್ರಿ. ಆದರೆ ನೀವು ಮಾತ್ರ ಶಾಸಕರ ಶ್ರಮವನ್ನು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಮಾಡ್ತಿರಲ್ರಿ. ಕುಡಿಯೋ ನೀರಿಗೆ ಜಗಳೂರು ತಾಲೂಕಿನಲ್ಲಿ ಈ ಹಿಂದೆ ಏನಾಗಿತ್ತು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರನ್ನ ಕೇಳಿ ತಿಳ್ಕೊಳೋದು ಒಳ್ಳೇದು ಕಣ್ರಿ. ಶಾಸಕ ದೇವೇಂದ್ರಪ್ಪನವರೇ ಬೇಕಾದರೆ ಖುದ್ದಾಗಿ ಆ ಬೋರ್ವೆಲ್ ಹತ್ರ ಹೋಗಿ ಪರಿಶೀಲಿಸಲಿ, ಆಗ ಅವರಿಗೆ ತಿಳಿಯುತ್ತದೆ ಈ ಇಂಜಿನಿಯರ ಅಸಲಿ ಕಳ್ಳಾಟ. ಶಾಸಕ ದೇವೇಂದ್ರಪ್ಪನವರಲ್ಲಿ ಒಂದು ಮನವಿ. ಸ್ವಾಮಿ, ನಿಮ್ಮ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ ಜನರಿಗೆ ಚರಂಡಿ ನೀರು ಕುಡಿಸಬೇಡಿ ಅಂತ.